ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರ ಟೋಟಲ್ 5 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಆಲ್ರೆಡಿ 2 IPOಗಳ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಇನ್ನೂ 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಕೊನೆಯದಾಗಿ ಬರ್ತಿರುವಂಥ IPO ICICI ಪ್ರುಡೆನ್ಷಿಯಲ್ AMCಯ IPO ಆಗಿರುತ್ತೆ. ಈ ವಿಡಿಯೋನಲ್ಲಿ ಕಂಪನಿಯ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. IPO ಇಂಪಾರ್ಟೆಂಟ್ ಡೇಟ್ಸ್ ಏನು, ಎಷ್ಟು ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದರೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೋದಾಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಫಿನಾನ್ಷಿಯಲ್ಸ್ ಜಸ್ಟಿಫೈ ಆಗುತ್ತಾ ಅದನ್ನು ಕೂಡ ನೀವು ತಿಳ್ಕೊಬೋದು. ಹಾಗೆಯೇ IPO ಇಶ್ಯೂ ಸೈಜ್ ಎಷ್ಟಿರುತ್ತೆ, ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಹಾಗೆ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ. ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ IPO ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತಿದೆಯಾ, ಒಳ್ಳೆ ವ್ಯಾಲ್ಯೂಷನಲ್ಲಿ IPOನ ತರ್ತಿದಾರ ಅದನ್ನು ಕೂಡ ನೀವು ತಿಳ್ಕೊಬೋದು. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಲಿಸ್ಟಿಂಗ್ಗೆ ಇನ್ನ ಚಾನ್ಸಸ್ ಇರುತ್ತಾ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಇಟ್ಕೋಬೋದಾ ಅದನ್ನು ಕೂಡ ನೀವು ತಿಳ್ಕೊಬೋದಾಗುತ್ತೆ. ICICI ಪ್ರುಡೆನ್ಷಿಯಲ್ AMC ಕಂಪನಿ 1993ರಲ್ಲಿ ಪ್ರಾರಂಭವಾದಂಥ ಕಂಪನಿ ಆಗಿರುತ್ತೆ. ಇದೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿದೆ. ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂದರೆ PMS ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ನೀವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋನ ಈ ಒಂದು ಕಂಪನಿ ಮ್ಯಾನೇಜ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಗಳು, ಅಡ್ವೈಸರಿ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಮೇಜರ್ ಬಿಸ್ನೆಸ್ ಮ್ಯೂಚುವಲ್ ಫಂಡ್ಗಳನ್ನು ಮ್ಯಾನೇಜ್ ಮಾಡೋದು ಆಗಿರುತ್ತೆ. ಅಂದರೆ ಡಿಫ್ರೆಂಟ್ ಸೆಟ್ ಆಫ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಒಂದು ಫಂಡನ್ನು ಕ್ರಿಯೇಟ್ ಮಾಡಿ ಆ ಫಂಡ್ಗಳಲ್ಲಿ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡೋ ರೀತಿಯಲ್ಲಿ ಈ ಕಂಪನಿ ಆ ಫಂಡ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ ಈ ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸೇ ಆಗಿರುತ್ತೆ. ಅಡ್ವೈಸರಿ ಸರ್ವಿಸ್ನಿಂದ ಕೂಡ ಒಳ್ಳೆ ಒಂದು ರೆವೆನ್ಯೂಸನ್ನೇ ಕಂಪನಿ ಜನರೇಟ್ ಮಾಡ್ತಾ ಬರ್ತಿದ್ದಾರೆ. ಸೊ ಕಂಪನಿಯ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕ್ವಾರ್ಟರ್ಲಿ ಆವ್ರೇಜನ್ನು ಅಬ್ಸರ್ವ್ ಮಾಡಿದಾಗ 10,147 ಬಿಲಿಯನ್ ರುಪೀಸ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ AUM ಸೈಜನ್ನು ಮೇಂಟೈನ್ ಮಾಡ್ತಿರುವಂಥ ಕಂಪನಿ ಆಗಿದ್ದು, ಸೊ ಟೋಟಲ್ 143 ಸ್ಕೀಮ್ಸ್ಗಳನ್ನು ಕಂಪನಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 44 ಈಕ್ವಿಟಿ ಹಾಗೆ ಈಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ಸ್ ಇದ್ದರೆ 20 ಡೆಟ್ ಸ್ಕೀಮ್ಸ್ ನೋಡೋದಕ್ಕೆ ಸಿಗುತ್ತೆ. 61 ಪ್ಯಾಸಿವ್ ಸ್ಕೀಮ್ಸ್ಗಳು, 15 ಡೊಮೆಸ್ಟಿಕ್ ಫಂಡ್ ಆಫ್ ಫಂಡ್ ಸ್ಕೀಮ್ಸ್ಗಳನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. 272 ಆಫೀಸಸ್ಗಳನ್ನು ಕಂಪನಿ ಹೊಂದಿದ್ದಾರೆ. 23 ಸ್ಟೇಟ್ಸ್, 4 ಯೂನಿಯನ್ ಟೆರಿಟರಿಗಳಲ್ಲಿ ಇವರ ಆಫೀಸಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 3,541 ಫುಲ್ ಟೈಮ್ ಎಂಪ್ಲಾಯೀಸ್ಗಳು ICICI ಪ್ರುಡೆನ್ಷಿಯಲ್ AMCಯಲ್ಲಿ ಕೆಲಸ ಮಾಡ್ತಿದ್ದಾರೆ. ICICI ಪ್ರುಡೆನ್ಷಿಯಲ್ AMCಯ IPO ಶುಕ್ರವಾರ ಡಿಸೆಂಬರ್ 12ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಮಂಗಳವಾರ ಡಿಸೆಂಬರ್ 16ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. 2061ರ ಮಿನಿಮಮ್ ಪ್ರೈಸ್ ಬ್ಯಾಂಡ್, 2165ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ. ಸೊ 2165ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿಯ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಲಾಟ್ ಸೈಜ್ 6 ಶೇರ್ಸ್ಗಳದ್ದು ಆಗಿರುತ್ತೆ. ಪ್ರೈಸ್ ಬ್ಯಾಂಡ್ ನಮಗೆ 2,000 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಲಾಟ್ ಸೈಜ್ ಚಿಕ್ಕದಾಗಿ ಕಾಣಿಸ್ತಿದೆ. ಹಾಗೆ ಕಂಪ್ಲೀಟ್ ಆಫರ್ ಫಾರ್ ಸೇಲನ್ನು ಕಂಪನಿಯಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಟೋಟಲ್ ಇಶ್ಯೂ ಸೈಜ್ 10,600 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮಾರ್ಕೆಟ್ ಕ್ಯಾಪ್ ಏನಿರುತ್ತೆ ಅದರ 10%ನಷ್ಟಾದರೂ IPO ಇಶ್ಯೂ ಸೈಜನ್ನು ಕಂಪನಿ ಲಾಂಚ್ ಮಾಡಬೇಕಾಗತ್ತೆ. ಸೊ ಒಂದು ದೊಡ್ಡ ಸೈಜ್ನ IPO ಆಗಿದ್ದು, ಸೊ ಕಂಪ್ಲೀಟ್ ಅಮೌಂಟ್ ಏನಿದೆ ಯಾರು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಅಥವಾ ಪ್ರಮೋಟರ್ಸ್ ಇರ್ತಾರೆ ಅವ್ರಿಗೆ ಹೋಗುತ್ತೆ. ಯಾವುದೇ ರೀತಿಯ ಫ್ರೆಶ್ ಇಶ್ಯೂವನ್ನು ಕಂಪನಿಯಲ್ಲಿ ಲಾಂಚ್ ಮಾಡ್ತಿಲ್ಲ. ಸೊ ಒಂದು ಲಾಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ 12,990 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 15 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದು. 1,94,850 ರೂಪಾಯಿ ಮ್ಯಾಕ್ಸಿಮಮ್ ಲಾಟ್ಸ್ಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. 15ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. IPO ಅಲಾಟ್ಮೆಂಟ್ ಡೇಟ್ 17 ಡಿಸೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ನಿಮಗೆ ಡಿಸೆಂಬರ್ 18ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಡಿಮ್ಯಾಟ್ ಅಕೌಂಟ್ನಲ್ಲಿ ಡಿಸೆಂಬರ್ 18ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಶುಕ್ರವಾರ ಡಿಸೆಂಬರ್ 17 ಆಗಿರುತ್ತೆ. ICICI ಪ್ರುಡೆನ್ಷಿಯಲ್ AMCಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಮೊದಲನೇ ಕಾಲಮ್ 30 ಸೆಪ್ಟೆಂಬರ್ 2025ರ ಡೇಟಾ ಏನಿದೆ ಅದು ಈ ಫಿನಾನ್ಷಿಯಲ್ ಇಯರ್ ಅಂದರೆ 2026ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. ಕಂಪನಿಯ ಅಸೆಟ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಕಂಪನಿಯ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 1,515 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಅದು 2024ರ ಫಿನಾನ್ಷಿಯಲ್ ಇಯರ್ಗೆ 2,000 ಕೋಟಿಯ ಮೇಲೆ ಹೋಗಿದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 2,650 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ.
ಸೊ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ನೋಡೋದಕ್ಕೆ ಸಿಗ್ತದೆ. ರೆವಿನ್ಯೂಸ್, ಅಸೆಟ್ಸ್, ಪ್ರಾಫಿಟ್ಸ್ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಿದೆ. 2026ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 1600 ಕೋಟಿಯ ಪ್ರಾಫಿಟ್ಸ್ ಬಂದಿದೆ. ಇದೇ ಒಂದು ರೇಂಜ್ನಲ್ಲಿ ಮಿಕ್ಕ 2 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟಬಿಲಿಟಿ ಡಿಕ್ಲೇರ್ ಆದರೆ 3000 ಕೋಟಿಯ ಪ್ರಾಫಿಟ್ಸನ್ನು ಈ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಡಿಕ್ಲೇರ್ ಮಾಡ್ತಾರೆ. ಸೊ ಕಂಪನಿಯ ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಹಾಗೆ AMC ಬಿಸ್ನೆಸ್ ಓವರ್ ಆಲ್ ಇಂಡಸ್ಟ್ರಿ ಔಟ್ಲುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಕೋವಿಡ್ ಟೈಮ್ಸ್ನಿಂದ ಒಳ್ಳೆ ಒಂದು ಗ್ರೋತ್ ಈ ಒಂದು ಇಂಡಸ್ಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮುಂದಿನ 5 ವರ್ಷಗಳಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತನ್ನು ಈ ಒಂದು ಇಂಡಸ್ಟ್ರಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಡೈರೆಕ್ಟ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಜನ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಾ ಇರುತ್ತೆ. ಇಂಡಸ್ಟ್ರಿ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟ್ನಿಂದ ಕೂಡ AMC ಬಿಸ್ನೆಸ್ಗಳು ಒಂದು ಒಳ್ಳೆ ಆಯ್ಕೆ ಆಗುತ್ತೆ. ಸೊ 10,600 ಕೋಟಿಯ ಇಶ್ಯೂ ಸೈಜ್ ಇದೆ. 50% ಆಫರ್ QIB ಕ್ಯಾಟಗರಿಯಲ್ಲಿ ಮಾಡ್ತಿದ್ದಾರೆ. 35% ಆಫರನ್ನು ರಿಟೇಲ್ ಕ್ಯಾಟಗರಿಗೆ ಮಾಡ್ತಿದ್ದಾರೆ. ಅಂದರೆ ಆಲ್ಮೋಸ್ಟ್ 3,500 ಕೋಟಿಯ ಇಶ್ಯೂ ರಿಟೇಲ್ ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ. ಒಳ್ಳೆ ಒಂದು ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ 2165ರ ಕಟ್ ಆಫ್ ಪ್ರೈಸ್ ಏನಿದೆ, ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿಯ ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ 54 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಪಿ ರೇಷಿಯೋ 40-41ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ ಪಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ HDFC AMC 45ರ ಪಿಯಲ್ಲಿ ಟ್ರೇಡ್ ಆಗ್ತಿದೆ. ನಿಫಾನ್ ಲೈಫ್ ಕೂಡ 41ರ ಪಿಯಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಆದ್ದರಿಂದ 2 ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಪಿ ಸ್ವಲ್ಪ ಜಸ್ಟಿಫೈ ಆಗುತ್ತೆ. ಸೊ ಓವರ್ ಆಲ್ ಇಂಡಸ್ಟ್ರಿ ಪಿ 32ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ರೀಸನ್ UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೇವಲ 20ರ ಪಿಯಲ್ಲಿ ಟ್ರೇಡ್ ಆಗ್ತದೆ. ಆದಿತ್ಯ ಬಿರ್ಲಾ ಸನ್ ಲೈಫ್ ಕೂಡ 22ರ ಪಿಯಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಓವರ್ ಆಲ್ ಇಂಡಸ್ಟ್ರಿ ಪಿ ಕಡಿಮೆ ಕಾಣಿಸುತ್ತೆ. ಬಟ್ ಟಫ್ ಕಾಂಪಿಟೇಷನ್ ಇದೆ HDFC AMC ಮತ್ತು ನಿಪಾನ್ ಲೈಫ್ನ ಕಡೆಯಿಂದ ಸಿಗುತ್ತೆ. ROE ರಿಟರ್ನ್ ಆನ್ ನೆಟ್ವರ್ತ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಎಬಿಟಾ ಮಾರ್ಜಿನ್ಸ್, ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೂಡ HDFC AMCಗೆ ಕಂಪೇರ್ ಮಾಡಿದಾಗ ಕಡಿಮೆ ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. IPO ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಫರ್ಮ್ ಆಗಿರುತ್ತೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟನ್ನು ಅಬ್ಸರ್ವ್ ಮಾಡಿದಾಗ ಹೈಯೆಸ್ಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿರುವಂಥ ಒಂದು ಕಂಪನಿ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಕಂಪನಿ ಹೊಂದಿದ್ದಾರೆ. ಎಲ್ಲ ಸೆಕ್ಟರ್ಗಳ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅದರಿಂದ ಒಳ್ಳೆಯ ಒಂದು ರೆವೆನ್ಯೂಸ್, ಪ್ರಾಫಿಟ್ಸ್ ಕೂಡ ಜನರೇಟ್ ಆಗ್ತಾ ಬರ್ತಿದೆ. ಮಲ್ಟಿ ಚಾನಲ್ ಡೈವರ್ಸ್ ಪ್ಯಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಆನ್ಲೈನ್ನ ಮೂಲಕ ಕೂಡ ಇವರ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಅವರ ಪ್ಲಾಟ್ಫಾರ್ಮ್ ಅಷ್ಟೇ ಅಲ್ಲದೆ ಬೇರೆ ಬ್ರೋಕರೇಜ್ ಅಕೌಂಟ್ಗಳಿಂದ ಕೂಡ ನೀವು ICICI ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಹಾಗೆ ಒಂದು ಸ್ಟಡಿ ಪ್ರಾಫಿಟಬಲ್ ಎಕ್ಸ್ಪಾನ್ಷನ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಫಿನಾನ್ಷಿಯಲ್ಸ್ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಹಾಗೆಯೇ ಕಂಪನಿಯ AUMನಲ್ಲಿ ಕೂಡ ಒಳ್ಳೆಯ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಗ್ರೋತ್ ಮುಂದಿನ 5 ವರ್ಷದಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಅನ್ನುವಂಥ ಪ್ರೆಡಿಕ್ಷನ್ಸ್ಗಳು ಕೂಡ ಇದೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ IPOನೇ ಆಗಿರುತ್ತೆ. ಸೊ ಕಂಪನಿ ಯೂಶಲಿ ಹೊಸ ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡ್ತಾ ಬರ್ತಿರ್ತಾರೆ. ಬಟ್ ಎಲ್ಲ ಸ್ಕೀಮ್ಸ್ಗಳು ಹಿಟ್ ಆಗೋದಿಲ್ಲ. ಅಂದರೆ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರೋದಿಲ್ಲ. ಸೊ ಸೆಲೆಕ್ಟೆಡ್ ಮ್ಯೂಚುವಲ್ ಫಂಡ್ಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಬರ್ತಿರುತ್ತೆ. ಕಾಂಪಿಟೇಷನ್ ತುಂಬಾ ಇನ್ಕ್ರೀಸ್ ಆಗ್ತದೆ. ಸೊ ಕೋವಿಡ್ಗೂ ಮುಂಚೆ ನಾವು ಅಬ್ಸರ್ವ್ ಮಾಡಿದಾಗ 5-6 ಪ್ಲೇಯರ್ಸ್ ಮಾತ್ರ ನೋಡೋದಕ್ಕೆ ಸಿಗ್ತಿದ್ರು. ಬಟ್ ಈಗ ಬ್ರೋಕರೇಜ್ಗಳು ಕೂಡ ತಮ್ಮದೇ ಆದ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡ್ತಿರೋದ್ರಿಂದ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಸೆಕ್ಟರ್ನಲ್ಲಿ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇದ್ರೂ ಕೂಡ ಸೊ ರೆವೆನ್ಯೂ ಮತ್ತು ಪ್ರಾಫಿಟಬಿಲಿಟಿ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ. ಹಾಗೆ ಈ ಒಂದು ಸೆಕ್ಟರ್ನಲ್ಲಿ ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೆಬಿ ಕಡೆಯಿಂದ ರೆಗ್ಯುಲೇಷನ್ಸ್ ಬರ್ತಿರುತ್ತೆ. AMFI ಕೂಡ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ಗಳನ್ನು ಮೇಂಟೈನ್ ಮಾಡ್ತಿರ್ತಾರೆ. ಆದ್ದರಿಂದ ಆ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿ ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡಬೇಕಾಗುತ್ತೆ. ರೆಗ್ಯುಲೇಟರಿ ಅಪ್ರೂವಲ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. IPO ರಿಜಿಸ್ಟರ್ KFin ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 127 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇಲ್ಲ. 2165 ರೂಪಾಯಿಯ ಪ್ರೈಸ್ ಬ್ಯಾಂಡ್ ಇದೆ. ಕೇವಲ 5-6% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ವ್ಯಾಲ್ಯೂಷನ್ ಸ್ವಲ್ಪ ಹೈಯರ್ ರೇಂಜ್ನಲ್ಲಿ ಇರೋದ್ರಿಂದ ಪ್ರೀಮಿಯಮ್ಸ್ ಕಡಿಮೆ ಕಾಣಿಸ್ತಿದೆ.
ಸೊ ಕೊನೆ ದಿನ ನಿಮಗೆ 10% ಮೇಲೆ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಈ ಒಂದು ಐ ಪಿ ಯುನಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಸೊ ನೀವೊಂದು ಎ ಎಮ್ ಸಿ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಐ ಪಿ ಒ ಟೈಮ್ನಿಂದಲೇ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿ ಆಗಿರುತ್ತೆ. ಸೊ ಎಚ್ ಡಿ ಎಫ್ ಸಿ ಎ ಎಮ್ ಸಿ ರೀತಿಯಲ್ಲಿ ಈ ಒಂದು ಕಂಪನಿ ಕೂಡ ವೊಲಟೈಲ್ ಆಗಿ ಟ್ರೇಡ್ ಆಗ್ಬೋದು. ಯಾವಾಗ ಮ್ಯೂಚುವಲ್ ಫಂಡ್ ಟ್ರೆಂಡ್ಸ್ ಸ್ಟ್ರಾಂಗ್ ಆಗಿ ಇರುತ್ತೆ, ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಆಗಾಗ ಇರುತ್ತೆ. ಸೊ ಈ ಒಂದು ಇಂಡಸ್ಟ್ರಿ ಕೂಡ ಒಂದು ಸೈಕ್ಲಿಕ್ ಇಂಡಸ್ಟ್ರಿ ಆಗಿರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೋಬೇಕಾಗತ್ತೆ. ಐ ಸಿ ಐ ಸಿ ಐ ಪ್ರುಡೆನ್ಷಿಯಲ್ ಎ ಎಮ್ ಸಿ ಐ ಪಿ ಒ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.